ಸ್ನೇಹಿತರೆ, ಏನಾಯಿತು ಅಂತಂದರೆ ನಾಗ್ಪುರಲ್ಲಿ ಇವತ್ತು ಆಲ್ಟ್ ಆಗುವಂಥ ಸಂದರ್ಭ ಬಂದ್ಬಿಡ್ತು. ನಮ್ಮನ್ನೆಲ್ಲ ತುಮಕೂರು ಸ್ನೇಹಿತರು ಅಲ್ಲಿ ಆಲ್ರೆಡಿ ಬಂದು ರೂಮ್ ಬುಕ್ ಮಾಡಿ ಆಲ್ಟ್ ಆಗಿದ್ರು. ಸೊ ಹಂಗಾಗಿ ನಾವು ಬರಲೇಬೇಕಾಯಿತು. ನಾವು ಇವತ್ತಿಲ್ಲೇ ಆಲ್ಟ್ ಆಗ್ತಾಯಿದ್ದೀವಿ. ಸೊ ಬೆಳಗಿನ ಜಾವ ಎಷ್ಟು ಗಂಟೆಗೆ ಆಗುತ್ತೋ ಅಷ್ಟು ಗಂಟೆಗೆ ಎದ್ಬಿಟ್ಟು ಬೇಗನೆ ಹೋಗೋಣ ಅಂತೇಳಿ. ಆಮೇಲೆ ತುಂಬ ಜನ ಅಲ್ಲಿ ಹೋಗಿರೋರು ಆಲ್ರೆಡಿ ನಮಗೆ ತುಂಬ ಎದುರಿಸ್ತಾ ಇದ್ದಾರೆ. ಏನಂದರೆ ಸಮೀಕ್ಷೆ ಪ್ರಕಾರ ಒಂದು 5ರಿಂದ 6 ಕೋಟಿ ಜನ ಬರ್ತಾರೆ 29ನೇ ತಾರೀಕಿಗೆ. ಬಹಳ ರಶ್ ಆಗುತ್ತೆ, ಬೇಗ ಬನ್ನಿ ಅಂತೇಳಿ. ನಾವು ಆ್ಯಕ್ಚುಲಿ ಅದಕ್ಕೆ ಕಾಶಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನೇರವಾಗಿ ಪ್ರಯಾಗ್ರಾಜಿಗೆ ಹೋಗೋಕ್ಕೆ ಎಲ್ಲರೂ ಮನಸ್ಸು ಮಾಡಿದ್ವಿ. ದಿ ನೆಕ್ಸ್ಟ್ ಡೇ ಲೇಟ್ ಆಯಿತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾಗ್ಪುರ ಬಿಟ್ಟು ಈಗ ಒಂದು 30 ಕಿಲೋಮೀಟ್ರು 40 ಕಿಲೋಮೀಟ್ರ್ ಹೋಗಿದ್ದೀವಿ. ಒಂದು 4-5 ಗಾಡಿ ನಮ್ಮದು ತುಮಕೂರಿಂದ ಬಂದಿರೋರೆಲ್ಲರೂ ಜಾಯ್ನ್ ಆಗ್ತಾ ಇದ್ದೀವಿ. ಗೊತ್ತಲ್ಲ, ನಾವು ಸ್ವಲ್ಪ ಬೇಗ ಹೊರಡ್ತೀವಿ ಅಂತೇಳಿ. ಹಾಗೆ ಒಂಚೂರು ಲೇಟ್ ಆಯ್ತು, ಆದರೆ ನಾವೇ ಮುಂದೆ ಇದ್ದೀವಿ. ನೋಡಿ, ಶ್ರೀನಿವಾಸ್ ಸ್ವಲ್ಪ ಕಣ್ಣು ಹೀಟ್ ಆಗಿಬಿಟ್ಟಿತ್ತು. ರಾತ್ರಿ ಡ್ರೈವ್ ಮಾಡಿದ್ರು, ಕಣ್ಣೆಲ್ಲ ಕೆಂಪಾಗಿದೆ. ಸೊ ರೆಡಿ ಆಗಲಿ ಅಂತೇಳಿ ನಾವು ಅವರು ಹಿಂದಕ್ಕೆ ಬಂದ್ಬಿಟ್ಟಿದ್ದೀವಿ. ಅಣ್ಣ ಇಲ್ಲಿ ನೋಡೋಣ, ನನ್ನಷ್ಟು ಸ್ಮಾರ್ಟ್, ನನ್ನ ಬ್ಯೂಟಿ. ಇವಾಗ ರಾತ್ರಿ ಎಲ್ಲ ಓಡಿಸಿರಲಿಲ್ಲ ನಮ್ಮ ಬನಶಂಕರಿ ಛೇಪಿ, ಇವತ್ತು ಓಡಿಸ್ತಾನೆ. ನಾನು ಹೇಳಿದ್ದೀನಿ ನೋಡಿ, ಇವಾಗ ಓಡಿಸ್ಬೇಕು. ರಾತ್ರಿ ಎಲ್ಲ ನಾವು 1000 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀವಿ. ಇವಾಗ ಅವರು ಒಂದು 500 ಓಡಿಸ್ತೀವಿ ಅಂತ ಕೂತವ್ರು. ನೋಡೋಣ, ತಿಂಡಿಗೆ ನಿಲ್ಲಿಸಿ ಅಂತವ್ರೆ. ತಿಂಡಿಗೆ ನಿಲ್ಲಿಸ್ಬೇಕು ಇನ್ನೇನು ಒಂದು 2 ಕಿಲೋಮೀಟ್ರಿಗೆ. ಸದ್ಯದಲ್ಲಿ ಆ ತಿಂಡಿ ಹೋಟ್ಲ ಹತ್ರ ಭೇಟಿ ಆಗ್ತೀವಿ. ಬಾಯ್.